ನಮಸ್ತೆ ಎಲ್ಲರಿಗೂ. ದುಡ್ಡು ನೆಮ್ಮದಿ ಸಿಗಬೇಕು ಅಂತಂದರೆ ನಿತ್ಯ ಇದೊಂದು ದೀಪದ ಎಣ್ಣೆಯಿಂದ ನೀವು ದೀಪವನ್ನು ಹಚ್ಚಿ. ಎಷ್ಟು ದೀಪ ಹಚ್ಚಬೇಕು, ಯಾವ ದಿನ ಹಚ್ಚಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಯಾವಾಗಲೂ 2 ದೀಪ ಅಷ್ಟೇ ಹಚ್ಚಬೇಕು. 2 ದೀಪದ ಜೊತೆಗೆ ಒಂದು ಕಾಮಾಕ್ಷಿ ದೀಪವನ್ನಷ್ಟೇ ಹಚ್ಚಬೇಕು. ಆ 2 ದೀಪಗಳು ಕಂಬದ ದೀಪ ಬರುತ್ತಲ್ಲ, ಆ ರೀತಿ ಇರಬೇಕು. ಒಂದು ಸ್ವಲ್ಪ ಹೈಟಾಗಿರಬೇಕು. ಆ ರೀತಿ ಒಂದು ಜೊತೆ ದೀಪ ಅಂದರೆ 2 ದೀಪವನ್ನು ಹಚ್ಚಬೇಕು. ಜೊತೆಗೆ ಒಂದು ಕಾಮಾಕ್ಷಿ ದೀಪವನ್ನು ಅಷ್ಟೇ ಹಚ್ಚಬೇಕು. 2 ಕಾಮಾಕ್ಷಿ ದೀಪವನ್ನು ಹಚ್ಚಬಾರ್ದು ಅಂತ ಹೇಳಲಾಗಿದೆ. ಆದ್ದರಿಂದ ಒಂದೇ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿ 2 ನಿತ್ಯ ದೀಪವನ್ನು ಹಚ್ಚಬೇಕು. ಇದು ಗುರುವಿನ ಸಂಖ್ಯೆ, ತುಂಬಾ ಶ್ರೇಷ್ಠ. ಒಟ್ಟು 3 ದೀಪ ಅಷ್ಟೇ ಹಚ್ಚಬೇಕಾಗುತ್ತೆ. ಒಂದು ವೇಳೆ ಕಾಮಾಕ್ಷಿ ದೀಪ ಇಲ್ಲ, ನಿಮ್ಮ ಮನೆಯಲ್ಲಿ ಹಚ್ಚೋದು ಸಂಪ್ರದಾಯ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಮಣ್ಣಿನ ದೀಪವನ್ನು ಸಹ ಹಚ್ಚಬೋದು. ಅದು ತುಂಬಾ ಶ್ರೇಷ್ಠ. ಅದನ್ನು ಸಹ ಹಚ್ಬೋದು. ಒಂದು ಮಣ್ಣಿನ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ಕೊಳ್ಬಹುದು. 3ಕ್ಕಿಂತ ಹೆಚ್ಚು ದೀಪಗಳನ್ನು ನಿತ್ಯ ಹಚ್ಚುವಂತಿಲ್ಲ ಎಂದು ಹೇಳಲಾಗಿದೆ. ಇನ್ನು ನಿತ್ಯ ದೀಪಾರಾಧನೆ ಯಾವ ಎಣ್ಣೆ ಹಚ್ಚಬೇಕು, ಯಾವ ಎಣ್ಣೆ ಶ್ರೇಷ್ಠ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಡುಗೆಗೆ ಬಳಸುವಂತಹ ಯಾವುದೇ ಎಣ್ಣೆಯನ್ನು ನಾವು ಪೂಜೆಗೆ ಬಳಸಬಾರ್ದು. ರಿಫೈನ್ಡ್ ಆಯಿಲ್ ಇರ್ತೈತಲ್ಲ, ಈ ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಈ ರೀತಿ ಆಯಿಲ್ಗಳನ್ನು ಅಡುಗೆಗೆ ಉಪಯೋಗಿಸುವಂತಹ ಈ ಆಯಿಲ್ಗಳನ್ನು ನಾವು ಪೂಜೆಗೆ ಬಳಸಬಾರ್ದು. ನಮಗೆ ಅದೃಷ್ಟ ಬರಬೇಕು, ತುಂಬ ಒಳ್ಳೆಯದಾಗಬೇಕು ಅಂತಿದ್ರೆ ಈ ದೀಪದ ಎಣ್ಣೆಯನ್ನು ಮಾತ್ರ ಹಚ್ಚಿ. ಮೊದಲನೇದಾಗಿ ಮಲ್ಲಿಗೆ ಎಣ್ಣೆ ದೀಪ ತುಂಬಾ ಶ್ರೇಷ್ಠ. ಇದು ನಿಮಗೆ ಒಂದು 70 ರೂಪಾಯಿ ಆಗುತ್ತೆ. ಅದರಲ್ಲಿ ಒಂದು 50 ml ಈ ರೀತಿ ನಿಮಗೆ ಎಣ್ಣೆ ಸಿಗುತ್ತೆ. ಗ್ರಂಥಿಕೆ ಅಂಗಡಿಯಲ್ಲಿ ಮಲ್ಲಿಗೆ ಎಣ್ಣೆ ಅಂತ ಕೇಳಿದ್ರೆ ನಿಮಗೆ ಸಿಗುತ್ತೆ. ಆ ಒಂದು ಮಲ್ಲಿಗೆ ಎಣ್ಣೆ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲೂ ಮಲ್ಲಿಗೆ ಎಣ್ಣೆ ದೀಪ ಆಂಜನೇಯನಿಗೆ ಹಚ್ಚೋದ್ರಿಂದ ನಮ್ಮ ಸರ್ವ ಸಂಕಷ್ಟಗಳು ಬೇಗನೆ ನೆರವೇರಿಬಿಡುತ್ತೆ. ಅಂದರೆ ಎಂಥದೇ ಸಂಕಷ್ಟ ಇದ್ರೂ ಬೇಗ ತೀರಿ ಹೋಗಿಬಿಡುತ್ತೆ. ಆಂಜನೇಯನಿಗೆ ಮಲ್ಲಿಗೆ ಎಣ್ಣೆ ದೀಪ ಹಚ್ಚೋದಾಗಿರ್ಬೋದು, ಅಥವಾ ಮಲ್ಲಿಗೆ ಎಣ್ಣೆ ಮತ್ತು ಮಲ್ಲಿಗೆ ಹೂವನ್ನು ದೇವಸ್ಥಾನಕ್ಕೆ ದಾನವಾಗಿ ಕೊಡುವುದು ತುಂಬಾ ಶ್ರೇಷ್ಠ ಆಗುತ್ತೆ. ಇನ್ನು ನೀವು ನಿತ್ಯ ಬಳಸುವಂತಹ ಎಣ್ಣೆಗಳಲ್ಲಿ 1-2 ಡ್ರಾಪ್ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಕೂಡ ನಿತ್ಯ ದೀಪಾರಾಧನೆಯನ್ನು ಮಾಡಬಹುದು. ಇನ್ನು ಎರಡನೇದಾಗಿ ಶ್ರೀಗಂಧದ ಎಣ್ಣೆ, ಇದು ಕೂಡ ತುಂಬಾ ಒಳ್ಳೆಯದು. ಮಲ್ಲಿಗೆ ಎಣ್ಣೆ ಹಚ್ಚುವುದು ಹನುಮಂತನಿಗೆ ತುಂಬ ಇಷ್ಟ, ಮೊದಲೇ ಹೇಳಿದ್ದೀನಿ. ಯಾವುದೇ ರೀತಿ ಮನಸ್ಸಿಗೆ ಭಯ ಆಗುವಂಥದ್ದು, ಏನೋ ನಮ್ಗೆ ಆಗಿಬಿಡುತ್ತೆ ಅಂತ ಅನಿಸುವಂಥದ್ದು, ಮತ್ತು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಈ ರೀತಿ ಇದ್ದಾಗ ಮನೆ ಚೆನ್ನಾಗಿ ಸಮೃದ್ಧಿ ಆಗಬೇಕು, ಶಾಂತಿ ನೆಲೆಸಬೇಕು, ಚೆನ್ನಾಗಿ ಮನೆ ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತಿದ್ರೆ ಮಲ್ಲಿಗೆ ಎಣ್ಣೆಯನ್ನು ಆಂಜನೇಯನಿಗೆ ಹಚ್ಚಿ ದೀಪಾರಾಧನೆ ಮಾಡಬಹುದು, ಅಥವಾ ದೇವಸ್ಥಾನಕ್ಕೆ ಕೊಡಿ. ಇನ್ನು ಶ್ರೀಗಂಧದ ಎಣ್ಣೆ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಶ್ರೀಗಂಧದ ಎಣ್ಣೆಯೂ ಅಷ್ಟೇ ನೀವು ನಿತ್ಯ ಬಳಸುವಂತಹ ಎಣ್ಣೆಯಲ್ಲಿ 1 ಡ್ರಾಪ್ಸನ್ನು ಹಾಕಿ ಕೂಡ ದೀಪವನ್ನು ಆರಾಧನೆ ಮಾಡಬಹುದು. ಇನ್ನು ಯಾವಾಗಲೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಎಷ್ಟು ಹಾಸ್ಪಿಟ್ಲಿಗೆ ಹೋದರೂ ನಮಗೆ ವಾಸಿ ಆಗ್ತಾ ಇಲ್ಲ ಅಂತ ಅನ್ನೋರು ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು. ಯಾವ ಕಾಯಿಲೆ ಕೂಡ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಸಾಸಿವೆ ಎಣ್ಣೆನ ದೀಪವನ್ನು ಹಚ್ಚೋದು. ಇನ್ನು ನೆಕ್ಸ್ಟು ಅಂತಂದರೆ ಈ ಎಳ್ಳೆಣ್ಣೆ ತುಂಬ ಒಳ್ಳೆಯದು. ಅಂದರೆ ಕಷ್ಟ, ತುಂಬ ದುಃಖ, ನಮ್ಮ ದಾರಿದ್ರ್ಯನೆಲ್ಲ ದೂರ ಮಾಡುವಂಥದ್ದು. ಶನಿಯ ಕಾಟದಿಂದ ತುಂಬ ಕಷ್ಟಪಡ್ತಾ ಇದೆ, ಸಾಡೆ ಸಾತಿ ಈ ರೀತಿ ಎಲ್ಲನೂ ತುಂಬ ಅನುಭವಿಸ್ತಾ ಇದ್ದರೆ ಇದು ಕೂಡ ನಿವಾರಣೆ ಆಗುತ್ತೆ. ಈ ಎಲ್ಲ ಎಣ್ಣೆಗಳ ಜೊತೆಗೆ ಈಗ ಮಲ್ಲಿಗೆ ಎಣ್ಣೆ ಮತ್ತು ಶ್ರೀಗಂಧದ ಎಣ್ಣೆ ಇರುತ್ತಲ್ಲ, ಅದನ್ನು ಒಂದೊಂದು ಚುಕ್ಕೆ 1 ಡ್ರಾಪ್ಸನ್ನು ನೀವು ಹಾಕಿ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡಬಹುದು. ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಬಂದು ನಿಮಗೆ ಅನಾರೋಗ್ಯ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಎಳ್ಳೆಣ್ಣೆ ಬಂದು ಶನಿಯ ಒಂದು ಕಾಟದಿಂದ ನಮಗೆ ಮುಕ್ತಿಯನ್ನು ಕೊಡುತ್ತೆ. ಇನ್ನು ಕೊಬ್ಬರಿ ಎಣ್ಣೆ ದೀಪ ತುಂಬಾ ಒಳ್ಳೆಯದು. ಇದು ದೃಷ್ಟಿ ದೋಷ, ಮಾಟ ಮಂತ್ರ, ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ಎಲ್ಲ ರೀತಿಯ ಭಯಗಳನ್ನು ದೂರ ಮಾಡುತ್ತೆ. ಮನೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಕೂಡ ಆಗುತ್ತೆ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚೋದ್ರಿಂದ. ಈಗ ನಾವು ಕೇಳಿರ್ತೀವಲ್ಲ, ಕಾಮಧೇನು ಕಲ್ಪವೃಕ್ಷ ಅಂದರೆ ಯಾವತ್ತಿಗೂ ಅಷ್ಟೇ ತೆಂಗಿನ ಮರ ನಮಗೆ ಫಲ ಕೊಡುತ್ತೆ. ಅದು ಯಾವತ್ತಿಗೂ ಖಾಲಿ ಅಂತಂದರೆ ಆಗೋದು, ಅದು ಇರೋವರೆಗೂ ನಮಗೆ ಫಲವನ್ನು ಕೊಡ್ತಾ ಇರುತ್ತೆ. ಪ್ರತಿಯೊಂದು ಹಣ್ಣು ಹೂವುಗಳು ಇರ್ಬೋದು, ಒಂದು ಸೀಸನ್ ನಮಗೆ ಸಿಗುತ್ತೆ. ಆದರೆ ತೆಂಗಿನಕಾಯಿ ಹಾಗಲ್ಲ, ಯಾವಾಗಲೂ ನಮಗೆ ಸಿಗುತ್ತೆ. ಆದ್ದರಿಂದ ಕೊಬ್ಬರಿ ಎಣ್ಣೆ ದೀಪ ತುಂಬಾ ಶ್ರೇಷ್ಠ. ಕೊಬ್ಬರಿ ಎಣ್ಣೆ ದೀಪವನ್ನು ಮನೇಲಿ ಹಚ್ಚೋದ್ರಿಂದ ಎಲ್ಲ ರೀತಿಯ ಸಂಕಷ್ಟಗಳೊಳಗೆ ತುಂಬ ಚೆನ್ನಾಗಿ ಮನೆಯಲ್ಲಿ ಅಭಿವೃದ್ಧಿ ಅಂತನ್ನೋದು ಆಗುತ್ತೆ. ಇನ್ನು ಹಣಕ್ಕೆ ಕುಬೇರ ಲಕ್ಷ್ಮಿಯ ಒಂದು ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ
ಹಣದ ಸಮಸ್ಯೆಗಳೆಲ್ಲ ದೂರ ಆಗಿ ಒಂದು ಒಳ್ಳೆ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಆಗಬೇಕು ಅಂದರೆ ತುಪ್ಪದ ದೀಪವನ್ನು ಹಚ್ಚಿದ್ರೆ ಸಾಕು. ಅಂದರೆ ಶುಕ್ರವಾರ ಅಥವಾ ಗುರುವಾರ ಆದರೂ ಸರಿ, ಈ ಶುಕ್ರವಾರ ಅಥವಾ ಗುರುವಾರ ದಿನಗಳಲ್ಲಿ ನೀವು ಈ ರೀತಿಯ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಕೊಬ್ಬರಿ ಎಣ್ಣೆ ದೀಪ ಕೂಡ ತುಂಬಾ ಒಳ್ಳೆಯದು. ಇಷ್ಟು ಎಣ್ಣೆಗಳನ್ನು ಮಾತ್ರ ನೀವು ಹಚ್ಚಬೇಕು, ಬೇರೆ ಯಾವ ಎಣ್ಣೆಯೂ ಅಷ್ಟೇ ಹಚ್ಚಬಾರ್ದು. ಇನ್ನು ಈಗಾಗಲೇ ಹೇಳಿರೋ ರೀತಿ ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ತುಪ್ಪ ಈ 4 ಎಣ್ಣೆಗಳಲ್ಲಿ ನೀವು ಮಲ್ಲಿಗೆ ಎಣ್ಣೆ ಮತ್ತು ಶ್ರೀಗಂಧದ ಎಣ್ಣೆಯನ್ನು ಬಳಸಿ ನಿತ್ಯ ಒಂದೊಂದು ಡ್ರಾಪ್ ಅಥವಾ ಒಂದು 2 ಡ್ರಾಪನ್ನು ನೀವು ಎಣ್ಣೆಯಲ್ಲಿ ಹಾಕಿ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೀವು ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಇನ್ನು ಯಾವ ದಿನ ಯಾವ ಎಣ್ಣೆಗೆ ಯಾವ ವಸ್ತುಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿದ್ರೆ ಮನೆಗೆ ತುಂಬ ಒಳ್ಳೆಯದು ಅಂತನ್ನೋದಾದರೆ, ಸೋಮವಾರ ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ಅಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡಿ. ಅಂದರೆ ಒಂದು ದೀಪವನ್ನು ಮಾತ್ರ, ಈಗ ಕಾಮಾಕ್ಷಿ ದೀಪವನ್ನು ಹಚ್ಚಿದ್ರಲ್ಲ ಒಂದು ಸಿಂಗಲ್ ಆಗಿ 2 ದೀಪವನ್ನು ಹೊರತುಪಡಿಸಿ ಮತ್ತೊಂದು ದೀಪ 3ನೇ ದೀಪಕ್ಕೆ ಈ ರೀತಿಯಾಗಿ ಸೋಮವಾರ ದಿವಸ ನೀವು ತುಪ್ಪದ ದೀಪವನ್ನು ಹಚ್ಚಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಇನ್ನು ಮಂಗಳವಾರದ ದಿನ ತುಪ್ಪದ ದೀಪಕ್ಕೆ 2 ಲವಂಗವನ್ನು ಹಾಕಿ ನೀವು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಬುಧವಾರ ಬಂದು ಅರಿಶಿಣವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ. ಇನ್ನು ಗುರುವಾರ ಬಂದು ತುಪ್ಪದ ದೀಪಕ್ಕೆ ಅಥವಾ ಕೊಬ್ಬರಿ ಎಣ್ಣೆ ದೀಪಕ್ಕೆ ಅಕ್ಷತೆಯನ್ನು ಹಾಕಿ, ಕೆಂಪು ಅಕ್ಷತೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತೆ. ಇನ್ನು ಶುಕ್ರವಾರ ತುಪ್ಪದ ದೀಪಕ್ಕೆ ಲವಂಗ, ಅಕ್ಕಿ ಜೊತೆಗೆ ಜವಾದ್ ಪೌಡರನ್ನು ಹಾಕಿ ದೀಪವನ್ನು ಹಚ್ಚಬೇಕು. 2 ಲವಂಗ, ಸ್ವಲ್ಪ ಅಕ್ಕಿ ಜೊತೆಗೆ ಜವಾದ್ ಪೌಡರ್ ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ಹಾಕಿ ನೀವು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಶನಿವಾರ ತುಪ್ಪದ ದೀಪ ಅಥವಾ ಕೊಬ್ಬರಿ ಎಣ್ಣೆ ದೀಪ ಅಥವಾ ಎಳ್ಳೆಣ್ಣೆ ದೀಪಕ್ಕೆ ಕಪ್ಪು ಎಳ್ಳು ಬರ್ತದಲ್ಲ, ಎಳ್ಳಿನ ದೀಪವನ್ನು ಹಾಕಿ ನೀವು ಈ ಕಪ್ಪು ಎಳ್ಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ಜೊತೆಗೆ 2 ಲವಂಗವನ್ನು ಹಾಕಿದ್ರೆ ಯಾವುದೇ ರೀತಿ ಶನಿ ದೋಷಗಳು, ರಾಹು ಕೇತು ಈ ರೀತಿ ದೋಷಗಳು ಇದ್ರೂ ನಿವಾರಣೆ ಆಗುತ್ತೆ. ಮತ್ತೊಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.